ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಮತ್ತು ಪ್ರೆಸ್ ಮೀಟ್ ಕಾರಣ ಏನಪ್ಪ ಅಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಸೋಷಿಯಲ್ ಅಕೌಂಟ್ಗಳನ್ನು ಏನು ಬ್ಯಾನ್ ಮಾಡ್ತಾ ಇದ್ದಾರೆ, ನಾವು ಸಾರ್ವಜನಿಕರ ಧ್ವನಿ ಎತ್ತುವಂಥ ಕೆಲಸ ಮತ್ತು ಸಾರ್ವಜನಿಕರ ಅನ್ಯಾಯದ ವಿರುದ್ಧ ಮಾತಾಡುವಂಥ ಕೆಲಸ ಮತ್ತು ಇಲ್ಲಿ ಆಗ್ತಿರುವ ಹಗರಣದ ವಿರುದ್ಧ ಮಾತಾಡುವಂಥ ಕೆಲಸ ಮುಂದುವರಿಸಿದ್ದು ಕಾರಣ ಇಲ್ಲಿಯ ಉಸ್ತುವಾರಿ ಸಚಿವರು ಕರ್ನಾಟಕ ಲಾ ಎನ್ಫೋರ್ಸ್ಮೆಂಟ್ಗೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಭಾರತ ದೇಶದಲ್ಲಿ ನಿರ್ಬಂಧ ಮಾಡಲಾಗಿದೆ. ಇದು ಅಸಂವಿಧಾನದ ಕೆಲಸ. ಈ ಥರ ಮಾಡಿದ್ದು ಅವರು ಸಂವಿಧಾನಕ್ಕೆ ಕಪ್ಪು ಚುಕ್ಕಿ ತರುವಂಥ ಕೆಲಸ ಮಾಡಿದ್ದಾರೆ. ಸಂವಿಧಾನ ಹೇಳುತ್ತೆ, ಆರ್ಟಿಕಲ್ 19(1)(a) ರೈಟ್ ಟು ಸ್ಪೀಚ್ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೋದು. ನಾನು ಏನು ಧ್ವನಿಯನ್ನು ನಾನು ಏನೇನು ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ಇವರೇನಪ್ಪ ಅಂತಂದರೆ ನನ್ನ ಧ್ವನಿಯನ್ನು ತಡೆಯುವಂಥ ಕೆಲಸ, ನನ್ನ ಸೋಷಿಯಲ್ ಮೀಡಿಯಾಗೆ ತಡೆಯುವಂಥ ಕೆಲಸ ಮಾಡಿ ಇವತ್ತು ಕಾನೂನು ಮತ್ತು ಸಂವಿಧಾನವನ್ನು ತಿರಸ್ಕರಿಸ್ತಾ ಇದ್ದಾರೆ. ಇದು ಇಲ್ಲಿಯ ಉಸ್ತುವಾರಿ ಸಚಿವರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡ್ತೀನಿ ಅಂತ ಹೇಳೋರು ಇವತ್ತು ಅದಕ್ಕೆ ತುಕರಾಯಿಸಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ನೀವು ಎಷ್ಟೇ ನಮ್ಮ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದ್ರು, ಎಷ್ಟೇ ಕೇಸ್ ಹಾಕಿದ್ರು, ಏನು ಮಾಡಿದ್ರು ನಾವು ಸಾರ್ವಜನಿಕ ಸಂಘಟನೆ ನಿಲ್ಲೋರೆ. ನಾವು ನಿಮ್ಮ ಬಗ್ಗೆ ಧ್ವನಿ ಎತ್ತವ್ರೆ, ಹಗರಣ ವಿರೋಧ ಧ್ವನಿ ಎತ್ತವ್ರೆ ಮತ್ತು ನಿಮ್ಮ ಹಗರಣವನ್ನು ಹೊರಗೆ ತೆಗಿಯೋರೆ. ಸರ್, ಅದೇ ರೀತಿ ಈಗ ಉಸ್ತುವಾರಿ ಮಂತ್ರಿಗಳು ಐಟಿ ಸಚಿವರು ಮತ್ತು ಪಂಚಾಯತ್ ರಾಜ್ ಸಚಿವರು ಆ ವಿಷಯವಾಗಿ ಒಂದಿನೂ ಕಲಬುರಗಿ ಚರ್ಚೆ ಆಗಲ್ಲ. ಇಲ್ಲಿವರೆಗೂ ಒಂದು ಕಂಪ್ನಿ ಸಹ ಕಲಬುರಗಿಲಿಲ್ಲ. ಗೂಗಲ್ ಹಬ್ ಸಹ ಆಂಧ್ರ ಪಾಲಾಯಿತು. ಆ ವಿಷಯವಾಗಿ ಒಂದಿನ ಧ್ವನಿ ಎತ್ತರ. ಇಲ್ಲಿಂದ ಯುವಕರ ಪರಿಸ್ಥಿತಿ ಏನಿದೆ, ಇಲ್ಲಿಂದೆಲ್ಲ ಬೇರೆ ಕಡೆ ಕಾಮಗಾರಿ ಸಹ ವಿದೇಶಕ್ಕೆ ಹೋಗೋದಾಗಿರೋ ಬೆಂಗಳೂರು ವಲಸೆ ಹೋಗ್ತಾ ಇದ್ದಾರೆ. ಆ ವಿಷಯ ಒಂದ್ಸಲ ಧ್ವನಿ ಎತ್ತಿಲ್ಲ. ಯಾಕೆ ಈ ವಿಷಯ? ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ, ನನ್ನ ಅನ್ಸಮಟ್ಟಿ ಭಾರತ ದೇಶದಲ್ಲಿ ಇರ್ಬೋದು, ಏಷ್ಯಾ ಅಷ್ಟೇ ಅಲ್ಲ, ಲೈಮ್ ಸ್ಟೋನು ಅತಿ ಹೆಚ್ಚು ಇರುವುದು ನಮ್ಮ ಕಲಬುರಗಿ ರೀಸನಲ್ಲಿ. ಮತ್ತು ಈ ನಮ್ಮ ಭಾಗದಲ್ಲಿ ಏನಂತಾರೆ, ಅತಿ ಹೆಚ್ಚು ಸಿಮೆಂಟ್ ಫ್ಯಾಕ್ಟ್ರಿಗಳು ಇರೋದು ನಮ್ಮ ಭಾಗದಲ್ಲಿ. ಮತ್ತು ನಮ್ಮ ಭಾಗದಲ್ಲಿ ಐರನ್ ಓರ್ ಇದೆ, ನಮ್ಮ ಭಾಗದಲ್ಲಿ ಯುರೇನಿಯಂ ಇದೆ, ನಮ್ಮ ಭಾಗದಲ್ಲಿ ಗೋಲ್ಡ್ ಮೈನ್ಸ್ ಇದೆ, ನಮ್ಮ ಭಾಗದಲ್ಲಿ ನದಿಗಳು ಇದ್ದಾವೆ, ನಮ್ಮ ಭಾಗದಲ್ಲಿ ದುನಿಯಾವು ಮೈನಿಂಗ್ಸ್ ಅದಾವೆ, ದುನಿಯಾವು ಎಲ್ಲ ವಾತಾವರಣ ಅದಾವೆ. ಮತ್ತು ಅತಿ ಹೆಚ್ಚು ತೊಗರಿ ಬೆಳೆಸೋದು ನಮ್ಮ ಭಾಗದಲ್ಲಿ. ಇಟ್ಟು ಎಲ್ಲ ಹಿಡ್ಕೊಂಡು ನಮ್ಮ ಭಾಗದ ಜನರು ಯಾವುದೇ ಕಾರಣಕ್ಕೆ ಬೆಂಗಳೂರು ಹೋದ್ರೂ ಅಲ್ಲಿ ಕೆಲಸ ಮಾಡೋರು ನಮ್ಮವರು ಕಾಣಿಸ್ತಾರ. ಬೊಂಬೈ ಬೋಳ ಮೇಲೆ ಯಾವ ನಾಲ್ಕ ಮೇಲೆ ಹೋದ್ರೂ ನಮ್ಮ ಭಾಗದ ಜನರು ಕಾಣಿಸ್ತಾರ. ಈ ಕಡೆ ಹೈದರಾಬಾದ್ ಹೋದ್ರು ಕೆಲಸ ಮಾಡೋರೆಲ್ಲ ನಮ್ಮ ಭಾಗದವರು ಕಾಣಿಸ್ತಾರ. ಇದು ಯಾವ ಕಾರಣಪ್ಪ ಅಂತಂದರೆ, 50 ವರ್ಷಗಳಿಂದ ತಮ್ಮ ಬ್ಯಾಲಿ ಬೆಳೆಸ್ಕೊಳ್ಳೋಕ್ಕೆ, ತಮ್ಮ ಮನೆತನ ಬೆಳೆಸ್ಕೊಳ್ಳೋಕ್ಕೆ ಅವರದೇ ಆದ ಕೆಲವು ಚೀಲಗಳನ್ನು ಬೆಳೆಸಿ ಅವರ ಹೆಸರಲ್ಲೇ ಪ್ರಾಪರ್ಟಿಗಳು ಮಾಡಿ ಇವತ್ತು ಅವರು ಈ ಭಾಗಕ್ಕೆ ಜನರಕ್ಕೆ ಎಲ್ಲರಿಗೆ ರೋಡ್ ಮೇಲದ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಅದ್ರ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ವಿರುದ್ಧನೇ ನಾವೇನಪ್ಪ ಅಂದರೆ ಧ್ವನಿ ಎತ್ತಾ ಇದ್ದೀವಿ. ನಮ್ಮ ಧ್ವನಿಯನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಭಾಗದ ನಾವು ಎಲ್ಲಿ ಸಾರ್ವಜನಿಕರಲ್ಲಿ ತಿರುಗಾಡಿದರೆ ಯಾರೋ ಅವರ ಫಾಲೋವರ್ಸ್ ಕಂಡರು ಅವರು ನಮ್ಮ ಮೇಲೆ ಬಂದು ಕೇಸನ್ನು ಮಾಡ್ತಾ ಇದ್ದಾರೆ. ಇದು ಶೋಭೆ ತರುವಂಥದ್ದಲ್ಲ. ಇವರು ಎಷ್ಟೇ ಪ್ರಯತ್ನ ಮಾಡಿದ್ರು ಹಿಂಗೆ ಸರಿಯಲ್ಲ. ಈ ಭಾಗಕ್ಕೆ ಎಷ್ಟೋ ಜನರು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಎಷ್ಟೋ ಆಫೀಸರ್ಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಎಷ್ಟೋ ಜನರು ಏನಪ್ಪ ಅಂತಂದರೆ ದಿಕ್ಕು ತಪ್ಪಿ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂಜಿ ಇವರ ದಾದಾಗಿರಿಯಿಂದ. ಆದರೆ ಅವ್ರ ಬಗ್ಗೆ ಇವರು ಧ್ವನಿ ಎತ್ತಲ್ಲ. ಅದೇ ಅವ್ರ ಬಗ್ಗೆ ಪೊಲೀಸರು ಕೇಸ್ ಮಾಡಲ್ಲ. ನಾವು ಸಾರ್ವಜನಿಕರು ತಿರುಗಾಡಿದರೆ ಯಾವನು ಬಂದು ಅವರ ಫಾಲೋವರ್ಸ್ ಕೇಸ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಕೇಸ್ ಮಾಡಿ ನಮಗೂ ಜೈಲ್ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಕ್ರಮ ಮರಳುದಂಧೆ, ಅಕ್ರಮ ಮದ್ಯ ಮಾರಾಟ, ಕಡಿವಾಣ ಇಲ್ಲ. ಈ ವಿಷಯವಾಗಿ ಉಸ್ತುವಾರಿ ಸಚಿವರು ಗಮನಕ್ಕೆ ಬಂದರೂ ಸಹ ಒಂದು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಒಂದು ಜನರು ಹೇಳ್ತಾರೆ. ಅವನು ನ್ಯಾಷನಲ್ ಲೀಡರ್ ಅಲ್ಲ, ಇಂಟರ್ನ್ಯಾಷನಲ್ ಲೀಡರ್ ಆಗಿಬಿಟ್ಟಾನೆ. ಮೊನ್ನೆ ಸಹ ಒಂದು ಅಧಿವೇಶನದಲ್ಲಿ ಆರ್ ಅಶೋಕ್ ಅವ್ರು ಮಾತಾಡಿದ್ರು. ಸಿಎಂ ಅವ್ರು ಮಾತಾಡೋದು ಸಹ ಪ್ರಿಯಾಂಕ್ ಅವರೇ ಮಾತಾಡ್ತಾ ಇದ್ದಾರೆ. ಸಿಎಂ ಅವ್ರಿಗೆ ಹಾಕಿದೆ ಇಲ್ವಾ ಅಂತ. ಇಲ್ಲ, ಅವನಿಗೆ ಖಾಲಿ ಕಲಬುರಗಿಯ ಉಸ್ತುವಾರಿ ಸಚಿವ ಅಲ್ಲ, ಖಾಲಿ ITBT ಆ್ಯಂಡ್ RDP ಮಿನಿಸ್ಟರ್ ಅಲ್ಲ, ಇಡೀ ವಿಶ್ವಕ್ಕೆ ದೊಡ್ಡ ಲೀಡ್ರ್ ಅವನ ಪಾಡಿಗೆ. ಅವನು ಆ ಥರ ಫೀಲಿಂಗ್ಸ್ ಮಾಡ್ಕೊತಾನೆ. ಆದರೆ ಏನು ಮಾಡೋಣ, ಎಲ್ಲರೂ ಕೈ ಕೊಟ್ಕೊಂಡು ಕಿವಿ ಬಂದ್ ಮಾಡ್ಕೊಂಡು, ನಮ್ಮ ಗಾಂಧೀಜಿ ಅಂತಾರಲ್ಲ, ಕಣ್ಣು ಬಂದ್ ಮಾಡ್ಕೊಂಡು ಕೂತಾರ, ಕಿವಿ ಬಂದ್ ಮಾಡ್ಕೊಂಡು ಕೂತಾರ, ಬಾಯಿ ಬಂದ್ ಹಂಗೆ ಇವರು ತಂದೆಯವರು ಅಧ್ಯಕ್ಷ ಆದಮೇಲೆ ಎಲ್ಲರೂ ಕಾಂಗ್ರೆಸ್ಸಲ್ಲಿ ಪರಿಸ್ಥಿತಿ ಅದಾಗ ಹೆಂಗೆ ಹಿಂಗೆ ಹಿಂಗೆ ಹಿಂಗೆ
ಗಾಂಧಿ 3 ಏನು ತೋರಿಸಿದ್ರಲ್ಲ ಇವರು, ಆ ಥರ ಕಾಂಗ್ರೆಸ್ದವ್ರು ಪಾಪ ಅವು ಏನು ಮಾಡಿದ್ರು ಕಣ್ಣು ಮುಚ್ಕೋತಾರೆ, ಅವು ಏನು ಹೇಳಿದ್ರು ಕಿವಿ ಮುಚ್ಕೋತಾರೆ, ಅವು ಏನಾದ್ರು ಏನು ಹೇಳ್ಬಾರ್ದು ಬಾಯಿ ಮುಚ್ಕೋತಾರೆ. ಹಂಗೆ ಈ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಅವರ ಪರಿಸ್ಥಿತಿ ಅದು ಆಗ್ಯದ. ಅದು ಯಾಕೆ ಆಗ್ಯದಪ್ಪ ಅಂತಂದರೆ ಅವ್ರ ತಂದೆಯವರು AICC ಅಧ್ಯಕ್ಷದರ ಅಂತೇಳಿ ಏನು ಮಾಡಪ್ಲೇ ಇಲ್ಲ. ನೀವು ಏನು ಮಾಡಿದ್ರು ಆಯ್ತು ಆಗಲಿ ಅಂಥೇಳಿ. ನಾವೇನು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸ್ವಲ್ಪ ಒದರಾಡಿದರೆ ಚಾಕ್ಲೇಟ್ ತಂದು ಕೊಡ್ತೀವಿ, ಬಿಸ್ಕಿಟ್ ತಂದು ಕೊಡ್ತೀವಿ, ಸ್ವಲ್ಪ ಏನಾದ್ರೂ ನಾವೇನು ಬೈಯಲ್ಲ, ಏನು ಕೋಪ ಆಗಲ್ಲ. ಆ ಥರ ಒಂದು ಮಗು ಅಪ್ಲೇ ಇರಲಿ ಇದೊಂದು ಮಗು ಅಂತೇಳಿ ತೊಗೊಂಡು ನಡೀತಾ ಇದ್ದಾರೆ. ಪಾಪ ಅವ್ರನ್ನೂ ಏನು ಮಾಡೋಕ್ಕೆ ಆಗಲ್ಲತ್ತಿಲ್ಲ. ಒಡ್ಲಾದ್ರಲ್ಲಿ ಅಂತೇಳಿ ಈ ವಿಷಯವಾಗಿ ಮಗು ಥರ ಫೀಲಿಂಗ್ಸ್ ತೊಗೋತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಈ ವಿಷಯ ಚಿತ್ತಾಪುರ ಒಂದು ಅಭಿವೃದ್ಧಿ ಆಗಿರ್ಬೋದು, ಕಲಬುರಗಿ ಅಭಿವೃದ್ಧಿ ಮುಂದೆ ಈ ವಿಷಯವಾಗಿ ಹೋರಾಟ ಏನ್ ಮಾಡ್ತಾ ಇದ್ದಾರೆ? 100% ನಮ್ಮ ಹೋರಾಟ ಸತತವಾಗಿ ಮುಂದುವರಿಸ್ತೀವಿ. ಇವ್ರು ಎಷ್ಟೇ ಬ್ಯಾನ್ ಮಾಡಿದ್ರು, ಎಷ್ಟೇ ಕೇಸ್ ಹಾಕಿದ್ರು, ಎಷ್ಟೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ನಾವು ನಿಂದ್ರಲ್ಲ. ನಮ್ಮ ಹೋರಾಟ ಸತತವಾಗಿ ಧ್ವನಿ ಎತ್ತುವಂಥ ಕೆಲಸ, ನಾವು ಸಾರ್ವಜನಿಕ ಸಮಾಜ ಸೇವಕರಿದ್ದೀವಿ, ನಮ್ಮ ಸಮಾಜ ಸೇವೆನ ಮುಂದುವರಿಸ್ತೀವಿ. ಒಂದ್ ರೀತಿ ನಿಮ್ಮ ಪಕ್ಷದಲ್ಲೂ ಸಹ ಒಂದು ಹಿಂಜರಿತಾ ಇದ್ದಾರೆ, ಒಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕೆ ಅಂತ ಒಂದು ಕಲಬುರಗಿಯಲ್ಲಿ. ಯಾಕೆ ಈ ವಿಷಯ ಅಂದ್ರೆ, ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5220 ಹುದ್ದೆ ಖಾಲಿ ಇದೆ ಶಿಕ್ಷಕರ ಹುದ್ದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಲ್ಲಿ SSLC ರಿಸಲ್ಟ್ 40% ಬಂದಿದೆ ಪೂರ್ತಿ ಕೆಳಮಟ್ಟದಲ್ಲಿ. ಇನ್ನೂವರೆಗೂ ಸಹ ಪ್ರತಿಯೊಂದು ಶಾಲೆಯಲ್ಲಿ ಸಂಪೂರ್ಣ ಶಿಕ್ಷಕ ವ್ಯವಸ್ಥೆ ಇಲ್ಲ. 3-4 ಶಿಕ್ಷಕರು ಕಡಿಮೆ ಇದ್ದಾರೆ, ಮತ್ತು ಗೌರವ ಶಿಕ್ಷಕರು ಸಹ ಒಬ್ರು ಇಬ್ರು ಇದ್ರೆ ಅವರು ಸಹ ಸರಿಯಾಗಿ ತಗೋತಾ ಇಲ್ಲ, ಸಂಬಳ ಕೊಡ್ತಾರೆ ಅಂತ ಒಂದ್ರ ಮೇಲೆ ದೂರ ಆಗ್ತಾ ಇದೆ. ಈ ವಿಷಯವಾಗಿ ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಾ ಇಲ್ಲ, ಮತ್ತು ಅವ ಹೆಂಗಿತ್ತನ್ರಿ, ಧ್ವನಿ ಎತ್ತಾ ಇಲ್ಲ. ಅವ ಹೆಂಗಿತ್ತಾನ, ಅವನು ಖಾಲಿ ಇಂಟರ್ನ್ಯಾಷನಲ್ ಅಂತ ಹೇಳಿದಲ್ಲ, ಅವ್ನು ಈ ಭಾಗದ ಏನು ಕೆಲಸನೇ ಬೇಕಾಗಿಲ್ಲ. ಅವ್ನು ಇಂಟರ್ನ್ಯಾಷನಲ್ ಟ್ರಂಪ್ ಬಗ್ಗೆ ಮಾತಾಡೋದು, ಪುಟಿನ್ ಬಗ್ಗೆ ಏನು ಆಸಕ್ತಿ ಇಲ್ಲ, ಝೀರೋ. ಈ ಭಾಗದ ಆಸಕ್ತಿ ಇದ್ರೆ ಇಲ್ಲೇ ಮನೆ ಮಾಡಿ ಕೊಡ್ತಿದ್ರು, ಇಲ್ಲೇ ಜನರ ಮಧ್ಯೆ ಇರ್ತಿದ್ರು, ಇಲ್ಲೇ ಜನರ ಸಮಸ್ಯೆಯನ್ನು ಏನಪ್ಪ ಅಂತಂದ್ರೆ ಎತ್ತಿ ತೋರಿಸಿದ್ರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಭಾಳ ಏನು ಬಿಡಿದ್ದೀವಿ, ನಮ್ಗೆ ಬಜೆಟ್ ಕೊಡ್ರಿ ಅಂತಿದ್ರು, ನಮ್ ಕೆಲಸ ಮಾಡಂತಿದ್ರು. ಬಜೆಟ್ಗಳು ತರ್ಲತ್ತಾರ, ಎಲ್ಲ ಮನೆಗೆ ಹೋಗ್ತದ. ಇದೆ ಇಲ್ಲ ಅದು ಗೊತ್ತಿಲ್ಲ. ಅವ್ರ ವಿರುದ್ಧ ಧ್ವನಿ ಬರೀ ಫೇಸ್ಬುಕ್ ಆಗಿರ್ಬೋದು, ಚಾನಲ್ ನಲ್ಲಿ ಮಾತ್ರ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಬಿಜೆಪಿ ಪಕ್ಷದಿಂದ ಅಂತ? ನೋಡ್ರಿ, BJP ಪಕ್ಷದವರು, ನಾವು BJPದವರೇ, ನಾವೇನು ಬೇರೆ ಪಕ್ಷದವರಲ್ಲ. ನಾವು ಧ್ವನಿ ಎತ್ತಾ ಇದ್ದೀವಿ. ಕೆಲವರು ವೈಯಕ್ತಿಕ ಏನಿರುತ್ತೋ, ಭಯ ಇರ್ತದೋ ಏನೋ, ಅವ್ರವ್ರ ವ್ಯವಹಾರ ಇರ್ತದೋ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ನಾನು BJPದವ್ರು, ನಾನು ಧ್ವನಿ ಎತ್ತಾ ಇದ್ದೀನಲ್ಲ. BJPದವ್ರು ಯಾಕೆ ಧ್ವನಿ ಎತ್ತಲ್ಲ ಸರ್? ಒಂದು ಬಾರಿ ಪದೇ ಎಷ್ಟು ಬಾರಿ ಏನೋ ವಿಷಯಗಳು ಆದ್ರೂ ಸಹ ತಾವೇ ಧ್ವನಿ ಎತ್ತಾ ಇದ್ರು ವಿನಃ ಬೇರೆ ಏನ್ ಲೀಡರ್ಸ್ಗಳು ಇದಾರೆ ಧ್ವನಿನೇ ಎತ್ತಾ ಇಲ್ಲ. ಆಮೇಲೆ ಕೆಲವೊಬ್ರು ಹೇಳ್ತಾ ಇದ್ರು ಸರ್, ಮೊನ್ನೆ ಪ್ರಶ್ನೆ ಮಾಡಿದ್ರು, ವಿಜೇಂದ್ರ ಬರ್ಬೇಕು, ರಾಜ್ಯ ನಾಯಕರು ಬಂದಾಗ ಮಾತ್ರ ಅಷ್ಟೇ ಧ್ವನಿ ಮಾತಾಡ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಪಾಪ ಯಾರ್ಯಾರು ವೈಯಕ್ತಿಕ ಏನೇನು ಬಿಸ್ನೆಸ್ ಇರುತ್ತೋ ಏನಿರುತ್ತೋ ಅವ್ರ ಬಗ್ಗೆ ನಾ ಯಾಕೆ ಕಮೆಂಟ್ ಮಾಡಕ್ ಹೋಗೋದು? ಆದ್ರೂ ಕೂಡ ಸರ್, ಈ ಕಲಬುರಗಿ ಜಿಲ್ಲಾ ಜನತೆ ಬಗ್ಗೆ ಇಲ್ಲಿ ಆಗ್ತಕ್ಕಂತ ಫ್ಲಡ್ ಇಶ್ಯೂ ಸರ್, ಫ್ಲಡ್ ಇಶ್ಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಅತ್ಯಂತ ಒಂದು ಫ್ಲಡ್ ಇಶ್ಯೂ ಸರ್. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್? ವಿರೋಧ ಪಕ್ಷದಲ್ಲಿದ್ದೀರಿ, ಇಲ್ಲಿ ಲೀಡರ್ಗಳು, ಇಲ್ಲಿ ನಾಯಕರು ಧ್ವನಿ ಎತ್ತಬೇಕಲ್ಲ ಸರ್? ಜನಪರ ಕಾಳಜಿ ವಹಿಸಿ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್? ತಾವು ದಯವಿಟ್ಟು ತಾವೇ ಆ ಪ್ರಶ್ನೆನವ್ರು ಕೇಳಬೇಕು. ನಾನಾದ್ರೆ ಧ್ವನಿ ಎತ್ತಾ ಇದ್ದೀನಿ, ಧ್ವನಿ ಎತ್ತಿ 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 ಏನಪ್ಪ ಅಂತಂದ್ರೆ ಕೇಸ್ಗಳು ಹಾಕೊಳತ್ತಾ ಇದ್ದೀನಿ, ಜೈಲ್ಗಳು ಹೋಗ್ತಾ ಇದ್ದೀನಿ, ಮತ್ತು ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಮಾಡಿಸ್ಕೊಳತ್ತಿದ್ದೀನಿ, ಮಂದಿ ಕೈಲೇ ಅವ್ರ ಫಾಲೋವರ್ಸ್ ಕೈಲೇ ಕೇಸ್ಗಳು ಹಾಕಿಸ್ಕೊಳ್ತಾ ಇದ್ದೀನಿ. ಜನರು ಸಾರ್ವಜನಿಕರು ನಮ್ಮ ಪರವಾಗಿ ಇದ್ದಾರೆ. ಅವರು ಫಾಲೋವರ್ಸ್ ಏನಪ್ಪ ಅಂತಂದರೆ ನನ್ನ ಮೇಲೆ ಎಷ್ಟೇ ಕೇಸ್ ಹಾಕಲಿ, ಅವರು ಎಷ್ಟೇ ಕೇಸ್ ಹಾಕಲಿ, ಪೊಲೀಸರು ಎಷ್ಟೇ ಕೇಸ್ ಹಾಕಲಿ, ನಾವು ಹಿಂಜರಿಗೋರಲ್ಲ. ನಾವು ಸತತವಾಗಿ ಧ್ವನಿ ಎತ್ತೀವಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಿಂತ ಒಳ್ಳೆಯದು, ಯಾರಿಗಾದರೆ ತಾವು ಪ್ರಶ್ನಿಸ್ತಾ ಇದ್ದರೂ ಅವ್ರಿಗೆ ನೇರವಾಗಿ ಕೇಳಿದ್ರೆ ಮಾತ್ರ ಸಾಧ್ಯ. ಆದರೆ BJP ಧ್ವನಿ ಎತ್ತ ಇಲ್ಲ ಅಂತ ಹೇಳೋದು ಸುಳ್ಳು ಮಾತು. ನಾನು BJP ಒಬ್ಬ ಕಾರ್ಯಕರ್ತ, ನಾನು BJP ಒಬ್ಬ ಕ್ಯಾಂಡಿಡೇಟು. ನಾನು ಅವರ ವಿರುದ್ಧ ಸತತವಾಗಿ ಧ್ವನಿ ಎತ್ತಾ ಇದ್ದೀನಿ, ಧ್ವನಿ ಎತ್ತನೇ ಇರ್ತೀನಿ. ಜೈ ಶ್ರೀರಾಮ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.